ಕಲಿಸುವ ಪಾಠವ ಮರೆಯಬೇಡಲಿ ತುಂಬಿಕೋ ಮನದಲ್ಲಿ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶರ್ಮಾ ಟಾಕ್ಸ್. ಸೊ ತುಂಬಾ ದಿನಗಳಾಗಿತ್ತು ವಿಡಿಯೋ ಬಂದು, ಸೊ ಅದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಫಸ್ಟ್ ಆಫ್ ಆಲ್ ಇದೊಂದು ಪ್ರಮೋಷನಲ್ ವಿಡಿಯೋ ಅಲ್ವೇ ಅಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಪರ್ಪಸ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬಿಕಾಸ್ ನನ್ನ ಒಂದು ಸರ್ಕಲ್ ಅಲ್ಲಿ ಇರುವಂತಹ ಒಬ್ಬ ಫ್ರೆಂಡ್ಗೆ ಸೊ ಅವರ ಫ್ಯೂಚರ್ ಮಗುಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇವಾಗಿಂದ ಪ್ಲಾನ್ ಮಾಡಬೇಕು, ಸೊ ಅವ್ರಿಗೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರುವಾಗ ನಂಗೆ ಇದೊಂದು ಈ ಸ್ಕೀಮ್ ಬೆಸ್ಟ್ ಅನಿಸ್ತು. ಯಾಕೆ ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಲಾಂಚ್ ಮಾಡಿರುವಂತಹ ಈ ಸ್ಕೀಮು ಸೇಫ್ ಅಂಡ್ ಸೆಕ್ಯೂರ್ ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ. ಅಂಡ್ ಇದು ನಮ್ಮ ಏನು ಮಿಡಲ್ ಕ್ಲಾಸ್ ಪೀಪಲ್ಗೆ ಪ್ಲಸ್ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಕೈಗೆಟುಕುವಂತಹ ಒಂದು ಪ್ರೀಮಿಯಮ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿರುತ್ತೆ. ಸೊ ಅದಕ್ಕೆ ಅದನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ನೀವು ನಿಮ್ಮ ಹೆಣ್ಣು ಮಗುವಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಬೇಟಿ ಬಚಾವೋ ಬೇಟಿ ಪಡಾವೋ. ಈಗ ನಿಮ್ಮ ಹೆಣ್ಣು ಮಗುವಿನ ಭರವಸೆ, ಫ್ಯೂಚರ್, ಸೆಕ್ಯೂರಿಟಿ ಎಲ್ಲರೂ ನಿಮ್ ಕೈಯಲ್ಲಿದೆ. ಸೊ ಅದಕ್ಕೆ ನೀವು ಮಾಡ್ಬೇಕಾದ ಕೆಲಸ ಒಂದು, ಸೊ ಈಗಲೇ ನೀವು ನಿಮ್ಮ ಸುಕನ್ಯಾ ಸಮೃದ್ಧಿ ಅಕೌಂಟ್ ನ ಓಪನ್ ಮಾಡಿ ನಿಮ್ಮ ಮಗುವಿನ ಭವಿಷ್ಯನ ತೆರೆಯಿರಿ. ಸೊ ವಾಟ್ ಈಸ್ ಸುಕನ್ಯಾ ಸಮೃದ್ಧಿ ಯೋಜನಾ ಅಂದ್ರೆ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಮೋದಿ ಸರ್ಕಾರ ಏನ್ ಮಾಡಿದ್ರು 2015 ಅಲ್ಲಿ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡ್ತಾರೆ. ಸೊ ಮೈನ್ ಪರ್ಪಸ್ ಇರೋದು ಹೆಣ್ಣು ಮಕ್ಕಳ ಫ್ಯೂಚರ್ ಆಫ್ಟರ್ 18 ಇಯರ್ಸ್ ಆದ್ಮೇಲೆ ಅವ್ರಿಗೆ ಒಂದು ಸೆಕ್ಯೂರಿಟಿ ಪ್ಲಸ್ ಅವ್ರ ಎಜುಕೇಶನ್ ಪ್ಲಸ್ ಎಲ್ಲ ಅವ್ರ ಹೆಣ್ಣು ಮಕ್ಕಳ ಗ್ರೋತ್ ಪರ್ಪಸ್ ಆಗಿ ಯೋಚನೆ ಮಾಡಿ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಸ್ಕೀಮ್ ನ ನಮಗೆ 250 rupees ಇಂದ ಸ್ಟಾರ್ಟ್ ಮಾಡಿ 1,50,000 ಅಂದ್ರೆ 1.5 ಲಕ್ಷವರೆಗೂ ನಾವು ಇನ್ವೆಸ್ಟ್ ಮಾಡಬಹುದು ಪರ್ ಇಯರ್. ಸೊ ಅದು ಅಂಡರ್ ಸೆಕ್ಷನ್ 80C ಮತ್ತೆ 1010D ಅಂಡರ್ ಅಲ್ಲಿ ಕೂಡ ನಮಗೆ ಟ್ಯಾಕ್ಸೇಬಲ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಆಫ್ಟರ್ ಮೆಚುರಿಟಿ ಆಮೇಲೆ ನಮ್ಗೆ ಏನ್ ಅಮೌಂಟ್ ಬರುತ್ತೆ ಸೊ ಅದಕ್ಕೂ ಕೂಡ ಯಾವುದೇ ರೀತಿ ನಮಗೆ ಟ್ಯಾಕ್ಸ್ ಇರೋದಿಲ್ಲ. ಸೊ ಈ ತರ ಒಂದು ಬೆಸ್ಟ್ ಸ್ಕೀಮ್ಸ್ ಅನ್ನ ಅವ್ರು ಇಂಪ್ಲಿಮೆಂಟ್ ಮಾಡಿ ಸೊ ಎಲ್ರಿಗೂ ಕೈಗೆ ಎಟ್ಕೋ ತರ ಒಂದು ಲಾಂಚ್ ಮಾಡಿದ್ದಾರೆ. ಏನಪ್ಪಾ ಸುಮಾರು ಬ್ಯಾಂಕ್ಗಳಲ್ಲಿ FD ಮಾಡಿದ್ರೆ RD ಮಾಡಿದ್ರೆ ಸಾಕಾಗುತ್ತಲ್ಲ, ಸುಕನ್ಯಾ ಸಮೃದ್ಧಿ ಯೋಜನೆ ಇವೆಲ್ಲ ಏನಕ್ಕೆ ಬೇಕು ಅಂತ ಒಂದು ಯೋಚನೆ ಮಾಡಕ್ಕಾದ್ರೆ ಎಸ್ ಖಂಡಿತವಾಗ್ಲು ನಮಗೆ ಬ್ಯಾಂಕ್ ಅಲ್ಲಿ ನಮ್ಗೆ FD ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಪ್ ಟು 6.2 ಇಂದ ಸೀನಿಯರ್ ಸಿಟಿಜನ್ಸ್ ಏನಾದ್ರು ಇನ್ವೆಸ್ಟ್ ಮಾಡಿ ಅಪ್ ಟು 7.2 ವರೆಗೂ ಮ್ಯಾಕ್ಸಿಮಮ್ ನಮ್ಗೆ ರಿಟರ್ನ್ಸ್ ಬರುತ್ತೆ. ಇನ್ ಕೇಸ್ RD ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ 6.5 ಇಂದ 7 ಮ್ಯಾಕ್ಸ್ ಅದ್ರ ಒಳಗಡೆ ನಮಗೆ ರಿಟರ್ನ್ಸ್ ಬರುತ್ತೆ. ಬಟ್ ನಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಮಗೆ ಅಪ್ ಟು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅಪ್ ಟು 8.2% ಆಫ್ ರಿಟರ್ನ್ಸ್ ಬರ್ತಾ ಇದೆ ಆಸ್ ಪರ್ ಏಪ್ರಿಲ್ 2025. ಸೊ ಅಂಡ್ ಈವನ್ ಚಿಟ್ ಫಂಡ್ಸ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮೋರ್ ದೆನ್ 10% ಅಥವಾ 15% ಆಫ್ ರಿಟರ್ನ್ಸ್ ಬರುತ್ತೆ ಅಂತ ಸುಮಾರು ಜನ ತಿಳ್ಕೊಂಡಿರ್ಬೋದು. ಬಟ್ ಅಲ್ಲಿ ನಮಗೆ ರಿಸ್ಕ್ ಕ್ಯಾಟಗರಿ ಬಂದು ತುಂಬಾ ಹೈ ಇರುತ್ತೆ. ಮೇ ಬಿ ವಿಲ್ ಗೆಟ್ ರಿಟರ್ನ್ಸ್ ಆದ್ರೆ ನಮಗೆ ರಿಟರ್ನ್ಸ್ ಬರೋದೇ ಇಲ್ಲ. ಸೊ ಈ ತರ 50-50 ಚಾನ್ಸಸ್ ಇರುತ್ತೆ. ಬಟ್ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಗ್ಯಾರಂಟೆಡ್ ರಿಟರ್ನ್ಸ್, ಬಟ್ ಅದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ನಮಗೆ ಸಿಗ್ತಾ ಇರುವಂತಹ ಬೆನಿಫಿಟ್ಸ್. ಸೊ ಇದನ್ನ ಯಾರು ಮಿಸ್ ಮಾಡ್ಕೊಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ರಿಸ್ಕ್ ಫ್ರೀ ಗ್ರೋತ್ ಪ್ಲಸ್ ಟ್ಯಾಕ್ಸ್ ಫ್ರೀ ಬೆನಿಫಿಟ್ಸ್ ವಿಚ್ ಇಸ್ ಈಕ್ವಲ್ ಟು ಅನ್ಮ್ಯಾಚ್ಡ್ ಬೆನಿಫಿಟ್ಸ್. ಚಲೋ, ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಓಪನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಸೊ ಅದಕ್ಕೆ ಏನೇನು ಎಲಿಜಿಬಿಲಿಟಿ ಬೇಕಾಗಿದೆ, ಯಾವ ರೀತಿ ಸರ್ಟಿಫಿಕೇಟ್ಸ್ ಬೇಕು, ಯಾವ್ದೇ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಾದ್ರೆ ಬೇಸಿಕಲಿ ನಿಮ್ಮ ಮಗುವಿಗೆ ಬಿಲೋ 10 ಇಯರ್ಸ್ ಏಜ್ ಇರಬೇಕು. ಸೊ 10 ವರ್ಷದಲ್ಲಿ ಒಳಗಡೆ ಇರುವಂತಹ ಯಾವುದೇ ಹೆಣ್ಣು ಮಕ್ಕಳಿಗಾದ್ರೂ ಈ ಸ್ಕೀಮ್ ಅವೈಲೇಬಲ್ ಇದೆ. ಅಂಡ್ ಪರ್ ಫ್ಯಾಮಿಲಿಗೆ ಅಪ್ ಟು 2 ಅಕೌಂಟ್ಸ್ ಅವೈಲೇಬಲ್ ಇದೆ. ಸೊ ನಮ್ಮ ಫ್ಯಾಮಿಲಿನಲ್ಲಿ ಮೊದಲೇ ಹೆಣ್ಣು ಮಗುಗೆ ಈ ಫೆಸಿಲಿಟಿ ತಗೊಳ್ಬಹುದು. ಅಂಡ್ ನೆಕ್ಸ್ಟ್ ಸೆಕೆಂಡ್ ಮಗು ಹುಟ್ಟಿದ್ರೆ ಅದಕ್ಕೂ ಫೆಸಿಲಿಟಿ ತಗೋಬಹುದು. ಇನ್ ಕೇಸ್ ಎರಡನೇ ಸತಿ ಬರ್ತ್ ಆಗೋ ಟೈಮಲ್ಲಿ ಟ್ವಿನ್ಸ್ ಏನಾದ್ರು ಹುಟ್ಟಿದ್ರೆ ಅಪ್ ಟು 3 ಚೈಲ್ಡ್ಗೆ ಇದು ಅವೈಲೇಬಲ್ ಇದೆ. ಸೊ ಅಂಡ್ ಈವನ್ 250 rupees ಇಂದ 1.5 lakhs ವರೆಗೂ ನಮಗೆ ಲಿಮಿಟ್ ಇರೋದ್ರಿಂದ ಪರ್ ಇಯರ್. ಸೊ ನಾವು ಯಾವ ತರ ಬೇಕಾದ್ರೂ ನಾವು ಕಸ್ಟಮೈಸೇಷನ್ ಮಾಡ್ಕೊಬಹುದು. ಆಸ್ ಪರ್ ಅವರೇನೋ ಇನ್ಕಮ್ ಜನರೇಟ್ ಆಗ್ತಿದೆ ಅದ್ರ ಬೇಸಿಸ್ ಮೇಲೆ ಪ್ಲಾನ್ ಮಾಡಬಹುದು ನಾವು. ಚಲೋ, ಈಗ ನೆಕ್ಸ್ಟ್ ಟೆನ್ಯೂರಿಟಿ ಮತ್ತೆ ವಿಡ್ರಾವಲ್ ಯಾವ ತರ ಆಪ್ಷನ್ಸ್ ಇದೆ, ಯಾವ ತರ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ, ಸೊ ಅಪ್ ಟು 15 ಇಯರ್ಸ್ ನಾವು ಪ್ರೀಮಿಯಂ ನ ಪೇ ಮಾಡಬೇಕಾಗುತ್ತೆ. ಸೊ ಪ್ರೀಮಿಯಂ ನ ಪೇ ಮಾಡಿ 15 ಇಯರ್ಸ್ ಆದ್ಮೇಲೆ ನಾವು ಜಸ್ಟ್ ಯಾವುದೇ ರೀತಿ ₹1 ಪೇ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಆಫ್ಟರ್ 21st ಇಯರ್ ಮಗುಗೆ 21st ಇಯರ್ ಆದ್ಮೇಲೆ ಸೊ ಅದನ್ನ ಬೆನಿಫಿಟ್ಸ್ ನಾವು ವಿಡ್ರಾ ಮಾಡ್ಕೋಬಹುದು. ಅದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಅಂಡ್ ಈವನ್ ನಿಮ್ಗೆ ಏನಾದ್ರು 18 ಇಯರ್ಸ್ ಮಗು ಏಜ್ ಆದ್ಮೇಲೆ ಇನ್ ಕೇಸ್ ಆಫ್ ಹೈಯರ್ ಎಜುಕೇಶನ್ ಪರ್ಪೋಸ್ ಆಗಿರ್ಬೋದು, ಬೇರೆ ಯಾವ್ದೇ ರೀತಿ ಅಮೌಂಟ್ ಅವಶ್ಯಕತೆ ಇದ್ದಾಗ ಸೊ 50% ಆಫ್ ಪ್ರೀ ವಿಡ್ರಾವಲ್ ಆಪ್ಷನ್ ಕೂಡ ಮಗುವಿಗೆ ಅವೈಲೇಬಲ್ ಇರುತ್ತೆ. ಓಕೆ, ಈ ಸ್ಕೀಮ್ ಅಲ್ಲಿ ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಾದ್ರೆ ಇದರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಏನೇನಿದೆ, ನಮ್ಗೆ ಅದರಲ್ಲಿ ಒಳ್ಳೇದೇನಿದೆ ಕೆಟ್ಟದೇನಿದೆ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ ಪ್ರೋಸ್ ಒಳ್ಳೆ ವಿಚಾರಗಳಾದ್ರೆ ಮೈನ್ ಇದು ಗೌರ್ಮೆಂಟ್ ಅಂಡರ್ ಸ್ಕೀಮ್ ಬಂದಿರೋದ್ರಿಂದ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಹೈಯೆಸ್ಟ್ ಸ್ಮಾಲ್ ಸೇವಿಂಗ್ ರೇಟ್ ಇದೆ ಇದರಲ್ಲಿ. ಫುಲ್ ಟ್ಯಾಕ್ಸ್ ಬೆನಿಫಿಟ್ಸ್ ಇದರಲ್ಲಿ ಸಿಗ್ತಾ ಇದೆ. ಈ ಸ್ಕೀಮ್ ಡೆವಲಪ್ ಮಾಡಿರೋದೆ ಯಾವ ಮನೆಯಲ್ಲಿ ಮಗುಗೆ ಏನೋ ಬರ್ತಾ ಆಗುತ್ತೆ ಸೊ ಆ ಹೆಣ್ಣು ಮಗುವಿನ ಫ್ಯೂಚರ್ ಪರ್ಪಸ್ ಆಗಿ ಈ ಸ್ಕೀಮ್ ನ ಡೆವಲಪ್ ಮಾಡಿರ್ತಾರೆ. ಕಾನ್ಸ್
ಇದರಲ್ಲಿ ನೆಗೆಟಿವ್ಸ್ ಏನಾದ್ರು ಅಂದ್ರೆ ಅಪ್ ಟು 21 ಇಯರ್ಸ್ ವರೆಗೂ ನಾವು ಯಾವುದೇ ರೀತಿ ಅಮೌಂಟ್ ನ ವಿಡ್ರಾ ಮಾಡೋದಕ್ಕಾಗಲ್ಲ. ಅದು ಮೇಜರ್ ಡ್ರಾಬ್ಯಾಕ್ ಆಗುತ್ತೆ ಈ ಸ್ಕೀಮ್ ಅಲ್ಲಿ. ಇದನ್ನ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಲಾಂಚ್ ಮಾಡೋದ್ರಿಂದ ಗಂಡು ಮಗು ಏನಾದ್ರು ಆಗಿದ್ರೆ ಇನ್ ಕೇಸ್ ಅಂತವರಿಗೆ ಈ ಸ್ಕೀಮ್ ತಗೊಳ್ಳೋದಕ್ಕೆ ಆಗಲ್ಲ. ಆನ್ಯುವಲಿ ನಾವು ಅದ್ರ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರಬೇಕಾಗುತ್ತೆ. ಅಟ್ಲೀಸ್ಟ್ 250 rupees ನಾವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಸೊ ಅದರ್ವೈಸ್ ಅದರಲ್ಲಿ ಚಾರ್ಜಸ್ ಮತ್ತೆ ಪೆನಾಲ್ಟೀಸ್ ಎಲ್ಲ ಬೀಳುತ್ತೆ. ಸೊ ಇದೊಂದು ಡ್ರಾಬ್ಯಾಕ್ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಇನ್ ಕೇಸ್ ನಾವೇನಾದ್ರು ಪ್ರತಿ ವರ್ಷ 1.5 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಪ್ರತಿ ವರ್ಷ ನಾನು 1.5 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ, ಸೊ ಯಾವ ರೀತಿ ನಮ್ಗೆ ರಿಟರ್ನ್ಸ್ ಬರುತ್ತೆ ಅನ್ನೋದು ಯೋಚನೆ ಮಾಡೋದಾದ್ರೆ, ಸೊ ಇಮ್ಯಾಜಿನ್ ನಾನು ಪ್ರತಿ ವರ್ಷ 1.5 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ 1.5 ಲಕ್ಷನ ನಾವು ಅಪ್ ಟು 15 ಇಯರ್ಸ್ ನಾನು ಇನ್ವೆಸ್ಟ್ ಮಾಡ್ತೀನಿ. ಸೊ 21st ಇಯರ್ ನಾನು ವಿಡ್ರಾ ಮಾಡ್ತೀನಿ. ಸೊ ಆಗ ಏನಾಗಿರುತ್ತೆ, ನನ್ನ ಮೆಚುರಿಟಿ ಅಮೌಂಟ್ ಬಂದು 72 lakhs ಆಗಿರುತ್ತೆ. ಸೊ ನಾನಲ್ಲಿ ಪೇ ಮಾಡಿರೋದು ಓವರ್ ಆಲ್ ಬಂದು 23 lakhs ನಾನು ಪೇ ಮಾಡಿರ್ತೀನಿ. ಸೊ ನನ್ನ ರಿಟರ್ನ್ ಬರ್ತಾ ಇರೋದು 72 lakhs. ಐ ಥಿಂಕ್ ದಿಸ್ ಇಸ್ ಮೋರ್ ದನ್ ಎನಫ್ ಫಾರ್ ಗರ್ಲ್ಸ್ ಫ್ಯೂಚರ್ ಎಜುಕೇಶನ್ ಮತ್ತೆ ಅವರ ಮ್ಯಾರೇಜ್ ಪರ್ಪಸ್ ಆಗಿ ಬೇಕಾಗಿರುವಂತಹ ಎಕ್ಸ್ಪೆನ್ಸಸ್ ನ ಕವರ್ ಮಾಡೋದಕ್ಕೆ ಈ ಒಂದು 72 lakhs ವಿಚ್ ಕ್ಯಾನ್ ಮೇಕ್ ಸಸ್ಟೈನ್ ಅಂತ ಹೇಳ್ಬೋದು. ನಮ್ಗೆ ಈ ಪ್ರೆಸೆಂಟ್ ಜನರೇಷನ್ ಅಲ್ಲಿ 20 ಕೋಟಿ ಅಥವಾ 50 ಕೋಟಿ ದುಡಿಯೋದು ತುಂಬಾ ಕಷ್ಟ ಆಗಿರುವಂತಹ ಸಿಚುವೇಶನ್ಸ್ ಅಲ್ಲಿ, ಸೊ ಅಟ್ಲೀಸ್ಟ್ ನಮ್ಮ ಒಂದು ಚೈಲ್ಡ್ ಫ್ಯೂಚರ್ ಯೋಚನೆ ಮಾಡಿ ಒಂದು 20 lakhs to 23 lakhs ಇನ್ವೆಸ್ಟ್ ಮಾಡೋದು ದೊಡ್ಡ ವಿಚಾರ ಏನಲ್ಲ, ಅದು 15 ಇಯರ್ಸ್ ಅಲ್ಲಿ. ಸೊ ಅಂಡ್ ಈವನ್ ಅದು ನಮಗೆ 73 lakhs ನಾವು ಅರ್ನ್ ಮಾಡ್ಬೋದು ವಿತ್ ಇನ್ 21 ಇಯರ್ಸ್ ಅಲ್ಲಿ. ಅದು ವಿತ್ ಸೇಫ್ ಅಂಡ್ ಸೆಕ್ಯೂರ್ಡ್ ಅಂಡ್ ಫ್ಲೆಕ್ಸಿಬಿಲಿಟಿ. ಸೊ ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಮೇಜರ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಒಂದು ಬರ್ತ್ ಸರ್ಟಿಫಿಕೇಟ್ ಮತ್ತೆ ಪೇರೆಂಟಲ್ ಆಧಾರ್ ಮತ್ತೆ ಪಾನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನ ಸಬ್ಮಿಟ್ ಮಾಡಿ. ಯಾವುದೇ ರೀತಿ ಅಥವಾ ಬ್ಯಾಂಕ್ಸ್ ಆಗಿರ್ಬೋದು, RBI ಅಂಡರ್ ಅಲ್ಲಿ ಬರುವಂತಹ ಎಲ್ಲಾ ಬ್ಯಾಂಕ್ಸ್ ಅಲ್ಲೂ ಈ ಸ್ಕೀಮ್ ಅವೈಲೇಬಲ್ ಇದೆ, ಅಲ್ಲೂ ಚೆಕ್ ಮಾಡಬಹುದು. ಸೊ ನನ್ನ ಸಜೆಷನ್ ಏನು ಅಂದ್ರೆ, ಬಿಕಾಸ್ ಇದು ಲಾಂಚ್ ಮಾಡೋದೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಸೊ ಬೆಟರ್ ಟು ಇನ್ವೆಸ್ಟ್ ಇನ್ ಪೋಸ್ಟಲ್ ಆಫೀಸ್ ಆಲ್ಸೋ. ಸೊ ನಿಮ್ಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಪ್ಲಸ್ ಫ್ಲೆಕ್ಸಿಬಲ್ ಪೇಮೆಂಟ್ ಆಪ್ಷನ್ ಇರುತ್ತೆ. ಈಗಲೇ ನಿಮ್ಮ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಓಪನ್ ಮಾಡಿ. ಸೊ ಸೆಕ್ಯೂರ್ ಯುವರ್ ಡಾಟರ್ಸ್ ಫ್ಯೂಚರ್ ವಿತ್ zero regrets. Investments that grow never let you down. Don't wait your daughters tomorrow, just start from now. ಸೊ ಡೋಂಟ್ ಗೆಟ್ ಟೂ ಮಚ್ ಡಿಲೇ. ಸೊ ತಡ ಮಾಡಬೇಡಿ. ಸೊ ಈಗಲೇ ನಿಮ್ಮ ಹತ್ತಿರದ ನಿಯರೆಸ್ಟ್ ಪೋಸ್ಟಲ್ ಬ್ರಾಂಚ್ ನ ವಿಸಿಟ್ ಮಾಡಿ. ಸೊ ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೆ ಗೊತ್ತಿರುವಂತಹ ಒಬ್ಬ ಪೋಸ್ಟಲ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡೋರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಗೆ ಕಳಿಸ್ಕೊಡ್ತೀನಿ. ನೀವು ವಾಟ್ಸ್ಆಪ್ ಅಲ್ಲಿ ಟೆಕ್ಸ್ಟ್ ಮಾಡಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ನಿಮ್ಮ ಸುಕನ್ಯಾ ಸಮೃದ್ಧಿ ಯೋಜನೆ ಅಥವಾ ಫ್ಯೂಚರ್ ಅದರ್ ಬೇರೆ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ನ ಬೇರೆ ಇನ್ವೆಸ್ಟ್ಮೆಂಟ್ಸ್ ಡೀಟೇಲ್ಸ್ ಬೇಕಾದ್ರೆ ತಿಳ್ಕೊಳ್ಳಿ. ಜಾಗೃತರಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಲೈಫ್ ನ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ನಾನು ನಿಮ್ಮ ಶರ್ಮಾ ಟಾಕ್ಸ್. ಸೊ ಇದೇ ರೀತಿ ನಾನು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮುಂದೆ ಬರ್ತೀನಿ. ಟಿಲ್ ದಿಸ್ ಇಸ್ ಪವನ್ ಶರ್ಮಾ ಸೈನಿಂಗ್ ಆಫ್ ಯು ಫ್ರಮ್ ಕರ್ನಾಟಕ. ಧನ್ಯವಾದಗಳು.